ಬೆಂಗಳೂರು ಉತ್ತರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿದೆ. ಕಳೆದ 4 ಚುನಾವಣೆಗಳಿಂದಲೂ ಇಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ. ಈ ಬಾರಿ ಬಿಜೆಪಿಗೆ ಸೆಟ್ ಹೊಡೆದು ಕ್ಷೇತ್ರವನ್ನ ವಶಪಡಿಸಿಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ನ ತವಕ. ಬಿಜೆಪಿ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಡುತ್ತೆ. ವಲಸೆ ಬಂದಿರುವಂತಹ ಶೋಭಾ ಕರಂದ್ಲಾಜೆ ಮತ್ತು ಕಾಂಗ್ರೆಸ್ನ ರಾಜೀವ್ ಗೌಡ ನಡುವೆ ಜನ ಯಾರನ್ನ ಆಯ್ಕೆ ಮಾಡಲಿದ್ದಾರೆ ನೋಡೋಣ. ನಮಸ್ಕಾರ, ಇದು ಲೋಕಸಮರ ಚುನಾವಣಾ ವಿಶೇಷ ಸರಣಿ ಕಾರ್ಯಕ್ರಮ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳು ಕೆಆರ್ ಪುರಂ, ಬ್ಯಾಟರಾಯನಪುರ, ಯಶವಂತಪುರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, ಪುಲಕೇಶಿ ನಗರ. 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಕೆಆರ್ ಪುರದಲ್ಲಿ ಬಿಜೆಪಿಯ ಭೈರತಿ ಬಸವರಾಜ್ ಅವರು, ಬ್ಯಾಟರಾಯನಪುರದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಂಗ್ರೆಸ್ನಿಂದ, ಯಶವಂತಪುರದಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯಿಂದ, ಆದರೆ ಮಾನಸಿಕವಾಗಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಇನ್ನು ದಾಸರಹಳ್ಳಿಯಿಂದ ಬಿಜೆಪಿಯ ಎಸ್. ಮುನಿರಾಜು ಅವರು, ಮಹಾಲಕ್ಷ್ಮಿ ಲೇಔಟ್ನಿಂದ ಕೆ. ಗೋಪಾಲಯ್ಯ ಬಿಜೆಪಿಯಿಂದ, ಮಲ್ಲೇಶ್ವರಂನಿಂದ ಸಿ. ಅಶ್ವಥ್ ನಾರಾಯಣ ಅವರು ಬಿಜೆಪಿಯಿಂದ, ಹೆಬ್ಬಾಳದಿಂದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಕಾಂಗ್ರೆಸ್ನಿಂದ, ಹಾಗೆಯೇ ಪುಲಕೇಶಿ ನಗರದಲ್ಲಿ ಕಾಂಗ್ರೆಸ್ನಿಂದ ಎ.ಸಿ. ಶ್ರೀನಿವಾಸ್ ಅವರು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆಯನ್ನು ನಾವು ಗಮನಿಸೋದಾದರೆ 31,13,249. ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಇರುವುದು 16,03,410. ಹಾಗೆಯೇ ಮಹಿಳಾ ಮತದಾರರ ಸಂಖ್ಯೆ ಇರುವುದು 15,10,255. ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು 584. ಇನ್ನು ಪ್ರಮುಖ ಜಾತಿವಾರು ಅಂದಾಜು ಈ ಕ್ಷೇತ್ರದಲ್ಲಿ ನಾವು ಗಮನಿಸೋದಾದರೆ ಈ ಕ್ಷೇತ್ರದಲ್ಲಿರೋದು ಅತಿ ಹೆಚ್ಚು ಒಕ್ಕಲಿಗರು, ಅವರ ಸಂಖ್ಯೆ ಇರೋದು 5,92,000. ಲಿಂಗಾಯತರು 1,53,000, ಬ್ರಾಹ್ಮಣರು 2,71,000, ಎಸ್ಸಿ ಎಸ್ಟಿ ಜನಾಂಗದವರು 4,60,000, ಮುಸ್ಲಿಂ ಮತದಾರರ ಸಂಖ್ಯೆ 3,15,000, ಕುರುಬ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು 1,10,000. ಒಟ್ಟು ಮತಗಟ್ಟೆ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು 2,911. ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೂಡ ಒಂದು. 2004ರಿಂದ ಸತತ 4 ಬಾರಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಒಕ್ಕಲಿಗರು, ಪರಿಶಿಷ್ಟರು ಮತ್ತು ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಈ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಹಲವು ಚುನಾವಣೆಗಳಲ್ಲಿ ಈ ಕ್ಷೇತ್ರದ ಹೆಸರು ಬದಲಾಗಿದೆ. 1951-52ರಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರ ಅಂತ ಕರೆಯಲ್ಪಟ್ಟರೆ 1957 ಮತ್ತು 62ರಲ್ಲಿ ಬೆಂಗಳೂರು ನಗರ ಕ್ಷೇತ್ರ ಅಂತ ಹೆಸರು ಬದಲಾಯಿತು. 1967 ಮತ್ತು 71ರ ಚುನಾವಣೆಯಲ್ಲಿ ಬೆಂಗಳೂರು ಕ್ಷೇತ್ರ ಅಂತ ಮತ್ತೆ ಕರೆಸಿಕೊಳ್ತು. ಆನಂತರ ಪುನಃ 1977ರಿಂದ ಈವರೆಗೆ ನಡೆದಿರುವ ಎಲ್ಲ ಚುನಾವಣೆಗಳಲ್ಲಿ ಈ ಕ್ಷೇತ್ರವನ್ನ ಬೆಂಗಳೂರು ಉತ್ತರ ಕ್ಷೇತ್ರ ಅಂತಾನೆ ಕರೆಯಲಾಗುತ್ತೆ. ಚುನಾವಣಾ ಇತಿಹಾಸ. ಹಿರಿಯ ಕಾಂಗ್ರೆಸ್ ಧುರೀಣ ಕೇಶವ ಅಯ್ಯಂಗಾರ್, ವಿಧಾನಸೌಧದ ನಿರ್ಮಾತೃ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ, ಕೇಂದ್ರದ ಮಾಜಿ ರೈಲ್ವೆ ಸಚಿವ ಸಿ.ಕೆ. ಜಾಫರ್ ಶರೀಫ್, ನಿವೃತ್ತ ಐಪಿಎಸ್ ಅಧಿಕಾರಿ ಎಚ್.ಟಿ. ಸಾಂಗ್ಲಿಯಾನ, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅವರಂತಹ ಘಟಾನುಘಟಿ ನಾಯಕರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. 1962, 67 ಮತ್ತು 1971ರಲ್ಲಿ ಸತತ 3 ಬಾರಿ ಕೆಂಗಲ್ ಹನುಮಂತಯ್ಯ ಈ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ರು. ನಂತರ 1977, 80, 84, 89 ಮತ್ತು 91ರಲ್ಲಿ ಕಾಂಗ್ರೆಸ್ನ ನಾಯಕ ಸಿ.ಕೆ. ಜಾಫರ್ ಶರೀಫ್ ಈ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರ ಅನ್ನೋ ಖ್ಯಾತಿಗೆ ಪಾತ್ರರಾದರು. 1996ರಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿ.ಕೆ. ಜಾಫರ್ ಶರೀಫ್ ಬದಲು ಮೊಹಮ್ಮದ್ ಉಬೇದುಲ್ಲಾ ಶರೀಫ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡ್ತು. ಅವರು ಜನತಾದಳದ ಅಭ್ಯರ್ಥಿ ಸಿ. ನಾರಾಯಣಸ್ವಾಮಿ ಅವರ ವಿರುದ್ಧ ಪರಾಭವಗೊಂಡರು. ನಂತರ 1998-99ರಲ್ಲಿ ಸಿ.ಕೆ. ಜಾಫರ್ ಶರೀಫ್ ಅವರು ಪುನಃ ಕ್ಷೇತ್ರವನ್ನು ತಮ್ಮ ಕೈವಶ ಮಾಡಿಕೊಂಡ್ರು. 2004ರಲ್ಲಿ ನಿವೃತ್ತ ಐಪಿಎಸ್ ಅಧಿಕಾರಿ ಎಚ್.ಟಿ. ಸಾಂಗ್ಲಿಯಾನ ಬಿಜೆಪಿಯಿಂದ ಕಣಕ್ಕಿಳಿಯುವ ಮೂಲಕ ಮೊದಲ ಬಾರಿ ಈ ಕ್ಷೇತ್ರದಲ್ಲಿ ಕಮಲ ಅರಳಿಸಿದ್ರು. ಅದಾದ ನಂತರ 2009ರಲ್ಲಿ ಸಾಂಗ್ಲಿಯಾನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗಿಳಿದು ಸೋತ್ರು. 2009ರಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಡಿ.ವಿ. ಚಂದ್ರೇಗೌಡ ಅವರು ಗೆಲುವನ್ನು ಸಾಧಿಸಿದ್ರು. ಇದಾದ ಬಳಿಕ 2014 ಮತ್ತು 2019ರಲ್ಲಿ ಸತತ 2 ಬಾರಿ ಬಿಜೆಪಿ ಅಭ್ಯರ್ಥಿ ಡಿ.ವಿ. ಸದಾನಂದಗೌಡ ಈ ಕ್ಷೇತ್ರವನ್ನ ಗೆಲ್ಲುವ ಮೂಲಕ ಬಿಜೆಪಿಯ ಭದ್ರಕೋಟೆ ಹಾಕಿಸಿದ್ರು. 2019ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಲೋಕಸಭೆ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿದ್ರಿಂದ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಅವರಿಗೆ ಜೆಡಿಎಸ್ ಬೆಂಬಲ ಕೊಟ್ಟಿತ್ತು.
ಆದರೆ ಈ ಚುನಾವಣೆಯಲ್ಲಿ ಚಲಾಯಿಸಲ್ಪಟ್ಟ ಒಟ್ಟು 15,60,324 ಮತಗಳ ಪೈಕಿ ಬಿಜೆಪಿ ಅಭ್ಯರ್ಥಿ ಡಿ.ವಿ. ಸದಾನಂದಗೌಡ ಅವರು 8,24,500 ಮತಗಳನ್ನು ಅಂದರೆ 52.87% ಮತ ಪಡ್ಕೊಂಡ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಅವರು 6,79,982 ಮತ ಅಂದರೆ 43.41% ಮತವನ್ನು ಪಡೆಯುವಲ್ಲಿ ಮಾತ್ರ ಯಶಸ್ವಿಯಾದರು. ಬಿಜೆಪಿ ಅಭ್ಯರ್ಥಿಯ ಗೆಲುವಿನ ಅಂತರ 1,47,518 ಮತಗಳಾಗಿತ್ತು. ಇಲ್ಲಿ 11,632 ನೋಟಾ ಚಲಾವಣೆ ಕೂಡ ಆಗಿತ್ತು. ಸದಾನಂದಗೌಡಗೆ ಟಿಕೆಟ್ ನಿರಾಕರಣೆ, ಶೋಭಾ ಕರಂದ್ಲಾಜೆ ಕಣಕ್ಕೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಯೋದಿಲ್ಲ ಅಂತ ಹಾಲಿ ಸಂಸದ ಡಿ.ವಿ. ಸದಾನಂದಗೌಡ ಪ್ರಕಟ ಮಾಡಿ ಆ ನಂತರ ನಾಯಕರ ಒತ್ತಾಯದ ಮೇಲೆ ತಮ್ಮ ತೀರ್ಮಾನವನ್ನ ವಾಪಸ್ ಪಡ್ಕೊಂಡಿದ್ರು. ಅವರಿಗೆ ಟಿಕೆಟ್ ಭರವಸೆ ಕೂಡ ಕೊಟ್ಟಿತ್ತು. ಆದರೆ ಕೊನೆಗೆ ಶೋಭಾ ಕರಂದ್ಲಾಜೆ ಅವರನ್ನ ಉಡುಪಿ ಚಿಕ್ಕಮಗಳೂರಿನಿಂದ ಇಲ್ಲಿ ಕರೆತಂದು ಕಣಕ್ಕಿಳಿಸಲಾಗಿದೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಿಟ್ಟಾಗಿರೋ ಸದಾನಂದಗೌಡರು ಯಡಿಯೂರಪ್ಪ ಕುಟುಂಬದ ಸ್ವಾರ್ಥ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ಸಿಂದ ಆಹ್ವಾನ ಬಂದರೂ ಕೂಡ ಅದನ್ನ ತಿರಸ್ಕಾರ ಮಾಡಿರುವ ಸದಾನಂದಗೌಡರು ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಶುದ್ಧಿ ಮಾಡುವ ತನಕ ನಾನು ವಿರಮಿಸೋದಿಲ್ಲ ಅಂತ ಪಣ ತೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಉಡುಪಿ ಚಿಕ್ಕಮಗಳೂರಿನ ವಿರೋಧದಿಂದ ಈ ಕ್ಷೇತ್ರದಿಂದ ಶೋಭಾ ಇಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡ್ರು ಇಲ್ಲೂ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಅಭಿಯಾನದ ಬಿಸಿಯನ್ನ ಅನುಭವಿಸಿದ್ದಾರೆ. ಯಶವಂತಪುರದಲ್ಲಿ ಈ ಹಿಂದಿನ ಸ್ಪರ್ಧೆ ಮತ್ತು ಕ್ಷೇತ್ರದೊಂದಿಗೆ ಒಡನಾಟವನ್ನ ಇಟ್ಕೊಂಡಿರೋದ್ರ ಜೊತೆ ಸಮುದಾಯದ ಬಲ ಶೋಭಾ ಕರಂದ್ಲಾಜೆ ಅವರ ಕೈ ಹಿಡಿಬಹುದು. ನರೇಂದ್ರ ಮೋದಿ ಅವರ ಅಂಶ ಕೂಡ ಶೋಭಾ ಅವರ ಸಹಾಯಕ್ಕೆ ಈ ಕ್ಷೇತ್ರದಲ್ಲಿ ಬರಬಹುದು. ಇನ್ನು ಹಿನ್ನಡೆ ತರಬಲ್ಲ ಅಂಶಗಳು ಯಾವ್ದ್ಯಾವ್ದಿದೆ ಅಂತ ನೋಡಿದ್ರೆ ಪ್ರತಿ ಬಾರಿ ವಲಸಿಗರ ಸ್ಪರ್ಧೆಯಿಂದ ಮತದಾರರು ಇಲ್ಲಿ ಬೇಸತ್ತಿದ್ದಾರೆ. ಉಡುಪಿ ಚಿಕ್ಕಮಗಳೂರಿನ ಶೋಭಾ ಕರಂದ್ಲಾಜೆಯವರ ವಿರೋಧ ಕೂಡ ಇಲ್ಲಿ ಹಿನ್ನಡೆ ತರಬಹುದು. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ತಮಿಳುನಾಡಿನ ವಿರುದ್ಧ ಅವರು ನಾಲಿಗೆ ಹರಿಬಿಟ್ಟಿರೋ ವಿಚಾರ ಇದೆಯಲ್ಲ, ಅದು ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಹಿನ್ನಡೆ ತರಬಹುದು. ಮೂರನೇ ವಿಚಾರ, ಪ್ರತಿ ಬಾರಿ ಕೋಮು ದ್ವೇಷದ ಹೇಳಿಕೆಗಳಿಂದ ಜನ ಬೇಸತ್ತು ಹೋಗಿದ್ದಾರೆ. ನಾಲ್ಕನೇದು, ಕಾಂಗ್ರೆಸ್ ಕಡೆ ವಾಲಿರುವಂತ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ವಿರೋಧಕ್ಕೆ ಹೆಚ್ಚು ಬೆಲೆಯನ್ನ ತೆರಬೇಕಾಗಬಹುದು. ಇನ್ನು ಸದಾನಂದಗೌಡರಿಗೆ ವಿನಾಕಾರಣ ಟಿಕೆಟ್ ಅನ್ನ ನಿರಾಕರಣೆ ಮಾಡಿ ಅವರ ಬಹಿರಂಗ ವಿರೋಧ ಇರೋದ್ರಿಂದ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಪಾಲಿಗೆ ಅದು ಕಂಟಕ ಆಗಬಹುದು. ರಾಜ್ಯಸಭೆಯ ಮಾಜಿ ಸದಸ್ಯ ಪ್ರೊಫೆಸರ್ ಎಂ.ವಿ. ರಾಜೀವ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಹೆಚ್ಚಿರುವ ಒಕ್ಕಲಿಗ ಬಲ ಶೋಭಾ ಕರಂದ್ಲಾಜೆ ಮತ್ತು ರಾಜೀವ್ ಗೌಡ ಇಬ್ಬರಿಗೂ ಶಕ್ತಿ. ಯಶವಂತಪುರ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಬಲ ಕೂಡ ರಾಜೀವ್ ಅವರ ಬೆನ್ನಿಗಿದೆ. ರಾಜೀವ್ ಗೌಡ ಅವರ ಕುಟುಂಬ ರಾಜಕೀಯ ಹಿನ್ನೆಲೆಯನ್ನ ಹೊಂದಿದ್ದು ರಾಜೀವ್ ಗೌಡ ಅವರು ರಾಜ್ಯಸಭಾ ಸದಸ್ಯರಾಗೂ ಕೆಲಸ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ಅನುಭವ, ಉನ್ನತ ಶಿಕ್ಷಣ, ಸಾಮಾಜಿಕ ಕ್ಷೇತ್ರದಲ್ಲಿನ ಅವರ ಅನುಭವ ಸಹಾಯಕ್ಕೆ ಬರಬಹುದು. ಸದಾನಂದಗೌಡರ ಅಸಮಾಧಾನ ಮತ್ತು ಶೋಭಾ ವಿರುದ್ಧದ ಮತಗಳು ಅದೇ ಸಮುದಾಯದ ರಾಜೀವ್ ಗೌಡ ಪರ ಬಂದ್ರೂ ಕೂಡ ಅಚ್ಚರಿ ಇಲ್ಲ. ಒಟ್ನಲ್ಲಿ ಅಖಾಡ ರಂಗೇರ್ತಾ ಇದ್ದು ವಲಸೆ ಬಂದಿರೋ ಶೋಭಾನ ಅಥವಾ ಕಾಂಗ್ರೆಸ್ನ ರಾಜೀವ್ ಗೌಡ ಅವರನ್ನ ಜನ ಬೆಂಬಲಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.